ಸುಮ್ಮನೆ ಮನೋರಂಜನೆಗಾಗಿ ಹೇಳ್ತಾ ಇಲ್ಲ, ಆಣಿಯನ್ನು ಮಾಡಿ ಹೇಳ್ತೀನಿ, ನನ್ನ ಭಕ್ತರ ಎಂದೂ ನಾಶ ಆಗೋದಿಲ್ಲ. ಈಗ ಯಾರೋ ಒಬ್ಬರು ನೀವು ಅಂತಿದ್ರಿ, ಯಾರೋ ಭಕ್ತರು ನಾಶ ಆಗಲಕತ್ತಿದ್ದಾರೆ ಅಂದ್ರೆ ಅವ್ರ ಭಕ್ತರು ಆಗಿರ್ಲಕ್ಕಿಲ್ಲ, ತೋರಿಕೆ ಭಕ್ತರಿರ್ಬೋದು, ನಾಶ ಆಗ್ತಿರ್ಬೋದು, ಅಥವಾ ಬಹಳ ಉಚ್ಚ ತರಗತಿಯ ಭಕ್ತರಿರ್ಬೋದು, ಅವರ ಪರೀಕ್ಷೆ ಇರಬಹುದು. ದೇವರ ಪರೀಕ್ಷೆ ಅವರ ಕೀರ್ತಿಯನ್ನ ಜಗತ್ತಿನಲ್ಲೆಲ್ಲ ಹರಡುವ ಸಲುವಾಗಿ, ಅಥವಾ ದೇವರು ಪ್ರೀತನಾಗಿ ರಾಜ್ಯ ಐಶ್ವರ್ಯವನ್ನು ಕೊಡಬಹುದು. ಪ್ರೀತನಾಗಿ ಇದ್ದಂತ ರಾಜ್ಯ ಸಿರಿಯನ್ನೆಲ್ಲ ಕಸಿದುಕೊಂಡು ಹರಿದ ಜೋಳಿಗೆ ಮುರಿದ ಕೋಲು ನಿನ್ನ ಆಸ್ತಿ ಆಗಲಿ ಅಂತ ಹೇಳೊಂದು ಜೋಳಿಗೆ ಹಾಕಿ ಕೈಯಲ್ಲಿ ಕೋಲನ್ನು ಕೊಟ್ಟು ಕಳಿಸ್ಬೋದು. ಅದರಲ್ಲಿ ಅವನಿಗೆ ಸಂತೋಷನೇ, ಭಕ್ತನಿಗೆ ದುಃಖ ಇಲ್ಲ. ಈ ಸಿರಿಯನ್ನು ಕೊಟ್ಟಲ್ಲಿನೂ ಸಂತೋಷನೇ, ಅಲ್ಲಿ ಅವನಿಗೆ ದುಃಖ ಇಲ್ಲ. ಸಿರಿಯನ್ನು ಕೊಟ್ಟಾಗ ಶಿವನ ಸೇವೆ, ವಿರತಿಯನ್ನು ಕೊಟ್ಟಾಗ ಶಿವನ ಭಜನೆ, ಎಲ್ಲದರಲ್ಲಿಯೂ ಅವನಿಗೆ ಆನಂದವೇ ಆನಂದ. ಒಟ್ಟಿನಲ್ಲಿ ಭಗವಂತನ ಸೇವೆಯಿಂದ ಕಾಲಕರ್ಮ ಮಾಯೆಗಳನ್ನ ಗೆದಿಬಹುದು. ಈ ಕಾಲಕರ್ಮ ಮಾಯೆಗಳೇ ಜೀವನ ದುಃಖಕ್ಕೆ ಕಾರಣೀಭೂತಾಗಿವೆ. ಇವುಗಳನ್ನೆಲ್ಲ ಆ ಭಗವಂತನ ಸೇವೆಯಿಂದ ಗೆಳೆಯಬಹುದು. ಆದ್ದರಿಂದ ಬಸವಣ್ಣನವರು ಒಂದ್ ಕಡೆ ಹೇಳ್ತಾ ಇದ್ದಾರೆ, ಎಲವೋ ಎಲವೋ ಪಾಪಕರ್ಮ ಮಾಡಿದವನೇ, ಎಲವೋ ಎಲವೋ ಬ್ರಹ್ಮಹತ್ಯೆ ಮಾಡಿದವನೇ, ಒಮ್ಮೆ ಶರಣೆನ್ನೆಲವೋ, ಒಮ್ಮೆ ಶರಣೆನ್ನೆಲವೋ. ಎಲ್ಲೋ ಎಲ್ಲೋ ಹಲವು ವಿಧವಾದಂತಹ ಪಾಪಕರ್ಮ ಮಾಡಿದವನೇ. ಪಾಪಕರ್ಮ ಮಾಡಿದವನೇ ಅಂದಾಗ ಸುಳ್ಳು ಹೇಳಿದವನೇ, ಚಾಡಿ ಹೇಳಿದವನೇ, ಕಠೋರ ಮಾತಾಡಿದವನೇ, ಅಸತ್ಯವನ್ನು ನುಡಿಯುವಂತವನೇ, ಪರಸ್ತ್ರೀ ಗಮನ ಮಾಡಿದವನೇ, ಪರಧನವನ್ನು ಅಪಹರಣ ಮಾಡಿದವನೇ, ಹಿಂಸೆ ಅವಕ್ಷ ಸೇವನಾದಿಗಳನ್ನು ಮಾಡಿದವನೇ, ಪರರಿಗೆ ಕೇಡನ್ನು ಬಗೆದವನೇ, ಮನಸ್ಸಿನಲ್ಲಿ ನಾನೇ ದೊಡ್ಡವನೆಂದು ಅಹಂಕಾರ ಪಟ್ಟಂತಹ ಹೇ ಕ್ರೂರ ಪಾಪಿಯೇ, ಒಮ್ಮೆ ಶರಣೆನ್ನೆಲವೋ, ಒಮ್ಮೆ ಶರಣೆನ್ನೆಲವೋ. ಎಲ್ಲೋ ಗುರುವಿನನ್ನು ಕೊಲೆ ಮಾಡಿದವನೇ, ಎಲ್ಲೋ ಬ್ರಹ್ಮಜ್ಞಾನಿಯನ್ನು ಕೊಂದವನೇ, ಎಲ್ಲೋ ಮಾತ್ರ ಹತ್ಯೆ ಮಾಡಿದವನೇ, ಎಲ್ಲೋ ಗೋ ಹತ್ಯೆ ಮಾಡಿದವನೇ, ಒಮ್ಮೆ ಆ ಭಗವಂತನಿಗೆ ಶರಣೆನ್ನೆಲವೋ. ಒಮ್ಮೆ ಶರಣೆಂದೊಡೆ ಪಾಪ ಕರ್ಮ ಓಡುವವು. ಒಮ್ಮೆ ಶರಣಂದಿ ಅಂದ್ರೆ ಇಷ್ಟೆಲ್ಲಾ ಪಾಪಗಳು ನಾಶ ಆಗಿ ಹೋಗ್ಬಿಡ್ತವೆ. ಕಾಯಿಕ ಪಾಪ, ವಾಚಿಕ ಪಾಪ, ಮಾನಸಿಕ ಪಾಪಗಳೆಲ್ಲ ನಾಶ ಆಗಿಬಿಡ್ತವೆ. ಸರ್ವ ಪ್ರಾಯಶ್ಚಿತ್ತಕ್ಕೆ ಹೊನ್ನ ಪರ್ವಂಗಳಿವು. ಎಲ್ಲಾ ಪ್ರಾಯಶ್ಚಿತ್ತದಲ್ಲಿ ಭಗವಂತನಿಗೆ ಶರಣಾಗುವುದು ಶ್ರೇಷ್ಠವಾಗಿರುವಂತಹ ಪ್ರಾಯಶ್ಚಿತವಾಗಿದೆ. ಆದ್ದರಿಂದ ಒಮ್ಮೆ ಒಪ್ಪಗೆ ಶರಣೆನ್ನೆಲವೋ, ನಮ್ಮ ಕೂಡಲ ಸಂಗಮ ದೇವಗೆ ಶರಣೆನ್ನೆಲವೋ ಹೇಳಲು ಅವರು ಹಾಡಿ ಹೇಳುತ್ತಿದ್ದಾರೆ. ಅದನ್ನೇ ಸರ್ವಜ್ಞ ಕವಿಗಳು ಶಿವಭಕ್ತಿಯುಳ್ಳಾತ ಭವಮುಕ್ತಿಯುಳ್ಳಾತ ಎಂದು ಹೇಳ್ತಾರೆ. ಶಿವಭಕ್ತಿ ಇಲ್ಲದ ಧರ್ಮಂಗೆ ಎಂದೆಂದು ಭವಮುಕ್ತಿ ಇಲ್ಲೆಂದ ಸರ್ವಜ್ಞ. ಶಿವಭಕ್ತಿಯನ್ನು ಮಾಡಲಾದ ಅದವನಿಗೆ ಎಂದೂ ಭವಮುಕ್ತೇ ಇಲ್ಲ. ಸತಿಯರಾದೊಡೆ ಏನು, ಸುತರಾಗಿ ಫಲವೇನು, ಶತಕೋಟಿ ಧನವ ಗಳಿಸಿ ಫಲವೇನು, ಭಕ್ತಿಯ ಸ್ಥಿತಿ ಇಲ್ಲದನ್ನಕ್ಕ. ಇಂತಹ ಸಿರಿ ಸಂಪತ್ತಿಂದ ಏನಾಗಬೇಕು? ಶರೀರಂ ಸ್ವರೂಪಂ ಸದಾರೋಗ ಮುಕ್ತಂ, ಯಶಚ್ಚಾರು ಚಿತ್ರಂ ಧನಂ ವೀರು ತುಲ್ಯಂ, ಮನಶ್ಚೇನ ಲಗ್ನಂ ಗುರೋರಂಗ್ರಿ ಪದ್ಮೆ, ತಥಕ್ಕಿಂ ತಥಕ್ಕಿಂ ತಥಕ್ಕಿಂ. ಯಾವನು ಗುರು ಸ್ವರೂಪನಾದಂತಹ ಭಗವಂತನ ಪಾದ ಕಮಲದಲ್ಲಿ ಮನಸ್ಸನ್ನು ಇಡಲಿಲ್ಲೋ ಅಂಥವನಿಗೆ ಸಿರಿ ದೊರೆತು ಏನು, ಸಂಪದ ದೊರೆತು ಏನು, ಅವನಿಗೆ ಏನಿದ್ದರೆ ಏನು ಮಾಡಲಿಕ್ಕೆ ಬರ್ತದೆ? ಅದನ್ನ ಶ್ರೀ ಶಂಕರಾಚಾರ್ಯರು ಹಲವು ವಿಧವಾಗಿ ತಮ್ಮ ಗುರು ಷಟ್ಕದಲ್ಲಿ ಹೇಳಿ ಹೋಗಿದ್ದಾರೆ. ಭಗವಂತನಿಗೆ ನಂಬಲಾರದವನು, ಭಗವಂತನಲ್ಲಿ ಶ್ರದ್ಧೆಯನ್ನು ಇಡಲಾರದವನು ಏನನ್ನು ಗಳಿಸಿದ್ರು ಕೂಡ ಏನು ಗಳಿಸಲಾರದವನಂಗನೆ ಸರಿ ಅಂತ ಹೇಳಿದ್ರು. ಈ ಯಾವ ವಿಷಯಗಳಲ್ಲಿಯೇ ಸುಖ ಬುದ್ಧಿಯಿಂದ ಜೀವನ ವಿಷಯವನ್ನು ಸಂಗ್ರಹಿಸ್ತಾನೋ ಅಂತಹ ಜೀವನು ಹೇಗೆ ತನ್ನ ಅನರ್ಥವನ್ನು ಮಾಡಿಕೊಳ್ತಾನೆ ಅನ್ನುವಂಥದ್ದನ್ನ ಈಗಾಗಲೇ ಸಂಕ್ಷಿಪ್ತದಲ್ಲಿ ತಿಳಿಸಿದಂತಹ ಒಂದು ಪದದಿಂದ ಅವರು ಇನ್ನಿಷ್ಟು ವಿಸ್ತಾರವಾಗಿ ಹೇಳಿದ್ದಾರೆ. ಅದನ್ನೇ ನಾವು ಪದದ ಮುಖಾಂತರವಾಗಿ ಕೇಳಿ ನಂತರ ಸಂಕ್ಷಿಪ್ತದಲ್ಲಿ ವಿಸ್ತರಿಸಿ ನಮ್ಮ ಸೇವೆಗೆ ಮಂಗಲವನ್ನು ಕೊಡೋಣ.
ಬರಿದೆ ತನ್ನೀರವನ್ನು ಬಿಡಬೇಕು ಬಲು ಹಿಂದೆ ಬರಿದೆ ತನ್ನೀರವನ್ನು ಬಿಡಬೇಕು ಬಲು ಹಿಂದೆ ಬರಿದೆ ತನ್ನೀರವನ್ನು
ಸುಖ ರೂಪವಾದಂತಹ ಯಾವ ಸ್ಥಿತಿಯುಂಟು ಆ ರಾಗವೇ ವಿಷಯಗಳ ಆಶೆಗೆ ಕಾರಣವಾಗಿ ಬಿಡುತ್ತದೆ. ಆ ಆಶೆಯಲ್ಲಿ ಕಾಮ ಬೆಳೆದುಕೊಳ್ಳುತ್ತದೆ. ಅದು ಸ್ತ್ರೀಯಾಗಿರಲಿ, ಪುತ್ರವಾಗಿರಲಿ, ಸಿರಿಯಾಗಿರಲಿ, ಕೀರ್ತಿ ವೈಭವ ಪಟ್ಟ ಪದವಿಗಳಾಗಿರಲಿ, ಆ ಎಲ್ಲ ವಿಷಯಗಳ ಆಶೆ ಇದ್ದುದು ಕಾಮ ಕಾಮ ಎಂದು ಕಷ್ಟಪಡುತ್ತದೆ. ಇಂತಹ ಯಾವ ಕಾಮ ಉಂಟೋ, ಈ ಕಾಮವನ್ನು ಯಾರ ಆಶ್ರಯಿಸಿದರೋ, ಈ ಆಶೆಯನ್ನ ಯಾರು ಆಶ್ರಯಿಸಿದರೋ ಅಂಥವರು ದೊಡ್ಡ ದೊಡ್ಡ ಯೋಗಿಗಳಾಗಿದ್ರು ಕೂಡ ಕೆಟ್ಟು ಹೋಗ್ಬಿಡ್ತಾರೆ. ಸ್ತ್ರೀ ಆಶೆ ಅಷ್ಟೇ ಕಾಮ ಅನಿಸುವುದಿಲ್ಲ, ಎಲ್ಲ ವಿಷಯಗಳ ಆಶೆ ಕಾಮ. ಅದರಲ್ಲಿ ಯಾವುದೋ ಒಂದು ವಿಷಯವನ್ನ ಆಶ್ರಯಿಸಿದರೂ ಕೂಡ ಆತನು ಕೆಟ್ಟು. ಅದಕ್ಕಾಗಿ ಅವರು ಹೇಳ್ತಾ ಇದ್ದಾರೆ, ಈ ಸಂಸಾರದಲ್ಲಿ ಸುಖ ಬುದ್ಧಿ ಉಳ್ಳಂತಹ ಜೀವಿಗಳು ಎಲ್ಲಾದರೂ ಹೋಗಲಿ, ಎಲ್ಲಾದರೂ ಮಾಡಲಿ, ಅವ್ರು ಹೇಗಾದರೂ ಇರಲಿ, ಆದರೆ ಯಾರು ಸಂಸಾರದಲ್ಲಿ ದುಃಖ ದೋಷಗಳನ್ನು ಅರಿತುಕೊಂಡಿರೋ ಅಂತಹ ಯೋಗಿಗಳಾದಂತಹ ನೀವಾದರೂ ಕೂಡ ಈ ಕಾಮವನ್ನು ಬಲು ದೂರ ಬಿಟ್ಟುಕೊಂಡು. ಈ ಕಾಮ ಏನು ಮಾಡ್ತದೆ ಅಂದರೆ ಸುಗುಣ ಸಂತತಿಯನ್ನು ಬೆಳೆಸಿಕೊಳ್ತದೆ, ಸದ್ಗುಣಗಳ ಸಮೂಹವನ್ನು ನಾಶ ಮಾಡ್ತದೆ. ನೋಡಿ, ಯಾರಿಗೋ ಸ್ತ್ರೀಯಲ್ಲಿ ಆಶೆ ಉತ್ಪನ್ನ ಆಯಿತು, ಸಿರಿಯಲ್ಲಿ ಆಶೆ ಉತ್ಪನ್ನ ಆಯಿತು, ಪಟ್ಟ ಪದವಿಯಲ್ಲಿ ಆಶೆ ಉತ್ಪನ್ನ ಆಯಿತು ಅಂದರೆ ಅವನು ಎಲ್ಲ ಗುಣಗಳನ್ನು ಒಂದು ಕಡೆ ಮೂಲಿಗೊಟ್ಟಿ ಯಾವುದಾದ್ರೂ ಕ್ರಿಯೆಯಿಂದ ಅದನ್ನು ಪ್ರಾಪ್ತಿ ಮಾಡಲಿಕ್ಕೆ ತೊಡಗ್ತಾನೆ. ಅಂದರೆ ಅವನ ಸದ್ಗುಣಗಳೆಲ್ಲ ನುಚ್ಚುನೂರಾಗ್ತವೆ. ಹೊನ್ನು ಹೆಣ್ಣು ಮಣ್ಣು ಇವು ಸಿಗ್ತಾವೆ ಅಂದರೆ ಕೊಲೆ ಮಾಡಲಿಕ್ಕೆ ಸಿದ್ಧ ಆಗ್ತಾನೆ, ಸುಳ್ಳು ಹೇಳಲಿಕ್ಕೆ ಸಿದ್ಧ ಆಗ್ತಾನೆ, ಮೋಸ ಮಾಡಲಿಕ್ಕೆ ಸಿದ್ಧ ಆಗ್ತಾನೆ, ಚಾಡಿ ಹೇಳ್ತಾನೆ, ನಿಂದೆಯನ್ನು ಮಾಡ್ತಾನೆ, ತಿನ್ನಬಾರ್ತಿದ್ದಾನೆ. ಹೀಗೆ ಅವನ ಎಲ್ಲ ಸದ್ಗುಣಗಳು ನಾಶ ಆಗಿ ಹೋಗ್ಬಿಡ್ತವೆ. ನಿಗಮಾದಿ ಯಾವ ವಿಧಿಗಳುಂಟೋ ಆ ವಿಧಿಗಳನ್ನೆಲ್ಲ ಕೈ ಬಿಟ್ಕೊಡ್ತಾನೆ. ರಾವಣನಿಗೆ ಸಿರಿಯಲ್ಲಿ, ಸ್ತ್ರೀಯಲ್ಲಿ, ದುರ್ಯೋಧನಿಗೆ ಸಿರಿಯಲ್ಲಿ ವಾಸನೆ ಉತ್ಪನ್ನ ಆಯಿತು, ಆಶೆ ಉತ್ಪನ್ನ ಆಯಿತು. ಆದ್ದರಿಂದ ಅವರು ತಮ್ಮ ಎಲ್ಲ ಒಳ್ಳೆಯ ಕರ್ಮಗಳನ್ನು ಬಿಟ್ಕೊಟ್ಟು, ಪುಣ್ಯ ಕರ್ಮಗಳನ್ನು ಬಿಟ್ಕೊಟ್ಟು ಕೆಟ್ಟ ಕ್ರಿಯೆಗಳಲ್ಲಿ ತೊಡಗಿದ್ದಾರೆ. ಅಷ್ಟೇ ಅಲ್ಲದೇ ಈ ಆಶೆ ಅನ್ನೋದು ಶ್ರೇಷ್ಠವಾದಂತಹ ತಪಸ್ಸನ್ನು ಕೆಡಿಸಿಬಿಡ್ತದೆ. ವಿಶ್ವಾಮಿತ್ರ 60,000 ವರ್ಷಗಳವರೆಗೆ ತಪಸ್ಸು ಮಾಡಿದವ. ಅವನಲ್ಲಿ ಯಾವಾಗ ದೇವಲೋಕದ ಅಪ್ಸರೆಯಾದಂತಹ ಮೀನಕಿಯಲ್ಲಿ ವಾಸನೆ ಆಶೆ ಉತ್ಪನ್ನ ಆಯಿತು, ಆಗಲೇ ಅವನ ತಪವೆಲ್ಲ ಕೆಟ್ಟು ಹಾಳಾಯಿತು. ಮುಂದೆ ಅವನೇ ಶಕುಂತಲೆಗೆ ಜನ್ಮವನ್ನು ಕೊಡುವಂತವನಾದ. ತನಗಹ ಶಿಖಿಗಳನ್ನು ಎಲ್ಲಿವರೆಗೆ ನಿಮ್ಮಲ್ಲಿ ಸದ್ಗುಣಗಳಿರ್ತಾವೋ ಅಲ್ಲಿವರೆಗೆ ನಿಮ್ಮ ತಪಸ್ಸಿನಿಂದ ಉಂಟಾಗಿರುವಂತಹ ಶಿಖಿಗಳು ನಿಮ್ಮಲ್ಲಿ ವಾಸ ಮಾಡ್ತವೆ. ಯಾವಾಗ ನಿಮ್ಮಲ್ಲಿಯ ಸದ್ಗುಣಗಳೆಲ್ಲ ನಾಶ ಆಗಿ ಹೋಗ್ಬಿಡ್ತಾವೋ ಆಗಲೇ ಸಿದ್ಧಿಗಳಾದ್ರೂ ಕೂಡ ನಿಮ್ಮ ಕೈ ಬಿಡ್ತಾರೆ. ಜಗದ ಪೂಜ್ಯತೆಯನ್ನು ಲೋಕದಲ್ಲಿ ನಿಮ್ಮ ಸತ್ಯ ನಡೆನುಡಿಗಳಿಂದ ಪೂಜ್ಯತೆ ಪ್ರಾಪ್ತಿಯಾಗಿರ್ಬೋದು. ಆದರೆ ನಿಮ್ಮಲ್ಲಿ ಯಾವಾಗ ಆಶೆ ಕಾಮ ಪ್ರವೇಶ ಆಯಿತೋ ಆಗಲೇ ನಿಮ್ಮ ಪೂಜ್ಯತೆ ಹೊರಟು ಹೋಗ್ಬಿಡ್ತದೆ. ಹೆಂಗೆ ಹೊರಟು ಹೋಗ್ತದೆ ಎನ್ನುವಂಥದ್ದನ್ನು ನೀವು ಕಳೆದ ಒಂದು ಸೇವೆಯಲ್ಲಿ ಕೇಳಿರಿ. ಒಬ್ಬ ಸಾಧು ನಿರ್ವಾಣ ಸ್ಥಿತಿಯನ್ನು ಹೊಂದಿರುವಂಥವನು ತನ್ನ ಹಸಿವು ತ್ರಷೆಗಳ ಪರವೇ ಇರಲಾರ್ದಂಥವ ಒಂದೂರಿನ ವಟವೃಕ್ಷದ ಕೆಳಗೆ ಯಾರು ತಂದು ತಮ್ಮ ಕೈಯಿಂದ ಉಣಿಸಿದರೆ ಉಂಡು ಕಾಲ ಕಳೆಯುವಂಥವ ರಾಜನ ಅರಮನೆಯಲ್ಲಿ ರಾಜನ ಹೇಳಿಕೆಯಂತೆ ಹೋಗಿ ವಾಸ ಮಾಡ್ಲಿಕ್ಕೆ ಹತ್ತಿದಾಗ ಆ ರಾಜಕುಮಾರಿಯಲ್ಲಿ ಅವನಿಗೆ ಆಸೆ ಉತ್ಪನ್ನ ಆಯಿತು. ಅದಕ್ಕೋಸ್ಕರಾಗಿ ಆತ ಒಂದು ಕುಟಿಲ ತಂತ್ರವನ್ನು ಮಾಡ್ತಾನೆ. ಈ ಮಗಳನ್ನು ನೀನು ಹೊಳೆಯಲ್ಲಿ ಬಿಟ್ಟುಕೊಡ್ಲಾರ್ದನೆ ನಿನ್ನ ಮಗ ಬದುಕುವುದಿಲ್ಲ ಅಂತ ಹೇಳ್ತಾನೆ. ಆವಾಗ ಇವನ ಮಾತನ್ನು ಕೇಳಿದಂಥ ರಾಜ ಪೆಟ್ಟಿಗೆಯಲ್ಲಿ ಹಾಕಿ ಮಗಳನ್ನು ಬಿಟ್ಟಾಗ ಅವನು ಆ ಪೆಟ್ಟಿಗೆಯನ್ನು ತೆಗೆದುಕೊಂಡು ಹೋಗಿ ಅದರಲ್ಲಿರುವಂತಹ ಅವನ ಮಗಳನ್ನ ರಾಜಕುಮಾರಿಯನ್ನ ತಾನು ಹೆಂಡತಿಯನ್ನಾಗಿ ಮಾಡ್ಕೋಬೇಕು ಎಂಬ ವಾಸನೆಯಿಂದ ಆ ನದಿಯಲ್ಲಿ ಪ್ರವಾಹಿಸುವಂತಹ ಆ ಪೆಟ್ಟಿಗೆಯೊಂದಿಗೆ ತಾನು ದೂರು ಸಾಗಿ ಹೋಗಿ
ನದಿಯಲ್ಲಿ ಹಾರಿ ಪೆಟ್ಟಿಗೆಯನ್ನು ತೆಗೆದು ಹೊರಗೆ ನೋಡ್ತಾನೆ. ಒಳಗಿರುವಂತಹ ಕನ್ಯೆಯನ್ನ ತನ್ನ ಹೆಂಡತಿಯನ್ನಾಗಿ ಮಾಡ್ಕೋಬೇಕು ಅಂತ ಹೇಳಿ ಪೆಟ್ಟಿಗೆ ತೆರಿತಾನೆ. ಪ್ರಧಾನಿ ಒಂದು ಕಲಾಕೌಶಲ್ಯತೆಯಿಂದ ಚಾತುರ್ಯತೆಯಿಂದ ಅದರಲ್ಲಿ ಹುಲಿ ಇದ್ದದ್ದು ವಾಸ ಮಾಡಿತ್ತು. ಆ ಹುಲಿ ಇದ್ದದ್ದು ಪೆಟ್ಟಿಗೆಯಿಂದ ಹೊರಬಂದು ಅವನ ಪ್ರಾಣವನ್ನು ಹೀರಿಬಿಡ್ತದೆ. ಆವಾಗ ಪ್ರಾರಬ್ಧವನ್ನ, ಕರ್ಮದ ಗತಿಯನ್ನ ಮೀರಲಿಕ್ಕೆ ಯಾರಿಂದೂ ಆಗುವುದಿಲ್ಲ. ಆಶೆ ಅನ್ನೋದು ಇದು ಭವಕೂಪದಲ್ಲಿ ನೂಕುವಂತಹ ದೊಡ್ಡ ಪಿಶಾಚಿಯಾಗಿರುತ್ತದೆ ಅಂತ ಹೇಳುದು. ಸಾಯುವಾಗಲೇ ಭೂಮಿ ಮೇಲೆ ಮರಳಿನಲ್ಲಿ ಬರೆದು ಸತ್ತೋಗಿದ್ದ ಅನ್ನುವಂಥ ಕಥೆಯನ್ನ ನೀವು ಕೇಳಿ. ಆಶೆ ಅನ್ನೋದು ಎಷ್ಟು ಕೆಟ್ಟಿರ್ತದೆ ಏನು. ಅಂತಹ ಯೋಗಿ ಮಹಾಯೋಗಿಗಳಿಗೆ ಇಷ್ಟು ಕೆಟ್ಟದೆ ಅಂದ್ರೆ ಸಹಜವಾಗಿ ಆ ಆಶೆಯಿಂದ ಕೆಟ್ಟ ಕೆಟ್ಟ ಕಾರ್ಯಗಳನ್ನು ಮಾಡುವಂತಹ ಜೀವಿಗಳಿಗೆ ಏನಾದೀತು ವಿಚಾರ ಮಾಡ್ರಿ. ಅಂತಿಂತವರ ಗತಿ ಸಣ್ಣದಾಗಿರುವಂತ ಒಂದು ಆಶೆ ಉತ್ಪನ್ನ ಆದಾಗ ಅವರ ಜ್ಞಾನ ನುಚ್ಚು ನೂರಾಯಿತು, ಅವರ ಚಿಂತೆ ನುಚ್ಚು ನೂರುಗಳಾದವು, ಅವರ ಪೂಜ್ಯತೆ ನಾಶ ಆಗಿ ಹೋಗಿಬಿಟ್ಟಿತು. ಅಂದಾಗ ಸಾಮಾನ್ಯವಾಗಿ ಯಾವಾಗಲೂ ಅದನ್ನೇ ಆಶೆ, ಅದನ್ನೇ ಹೊತ್ಕೊಂಡು ಭ್ರಮೆಗೊಂಡು ನಿದ್ರೆಗೈಯುವಂಥವರು, ಆಶೆ ಎಂಬ ಪಿಶಾಚಿಯ ಮನೆಯಲ್ಲಿ ನಿದ್ರೆಗೈಯುವಂಥವರ ಗತಿ ಏನಾದೀತು ವಿಚಾರ ಮಾಡುವಂತಹ ಸಂಗತಿ ಇದು. ಅದಕ್ಕಾಗಿ ಹೇಳ್ತಾ ಇದ್ದಾರೆ, ಸೊಗಸುವ ಈ ತನುವನ್ನು, ಈ ಆಶೆ ಇದ್ದದ್ದು ನಿನ್ನ ಶರೀರವನ್ನಾದರೂ ಕೂಡ ಕೆಡಿಸಿಬಿಡ್ತದೆ. ಭೋಗೇ ರೋಗ ಭಯಂ, ಆಶೆಯಿಂದ ವಿಷಯಗಳನ್ನು ಸಂಗ್ರಹಿಸಿದಂತಹ ವಿಷಯಗಳನ್ನು ಭೋಗಿಸ್ತಿ, ಭೋಗದಿಂದಲೇ ರೋಗ ಉತ್ಪನ್ನ ಆಗ್ತದೆ, ರೋಗದಿಂದಲೇ ನೀನು ಮರಣ್ಮಯನಾಗಿರ್ತೀವಿ, ಮಣ್ಮುಖನಾಗಿರ್ತೀವಿ. ಈ ಆಶೆ ಇದ್ದದ್ದು ಪಿರಿಯರೊಲವನ್ನು, ರಾಜರ ಮನ್ನಣೆಯನ್ನು, ಸತ್ಪುರುಷರ ಭಯಭಕ್ತಿಗಳನ್ನು ನಾಶ ಮಾಡಿಬಿಡ್ತದೆ. ಯಾವ ದೊಡ್ಡ ದೊಡ್ಡ ವ್ಯಕ್ತಿಗಳಿಂದ ಆ ಮನ್ನಣೆ ನಿನಗೆ ದೊರೀತಿತ್ತಲ್ಲ ಅದು ಹೊಂಟು ಹೋಗಿಬಿಡ್ತದೆ. ರಾಜರ ಮನ್ನಣೆ ಆ ಸಾಧುವಿನಿಂದ ಹೊಂಟು ಹೋಯ್ತು. ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಅವನಿಗೆ ಮನ್ನಣೆಯನ್ನು ಕೊಡ್ತಿದ್ರು, ಅದು ಹೊರಟು ಹೋಗ್ಬಿಟ್ಟಿತು. ಲೋಕದವರ ವರವಂದನೆ ನಾಶ ಆಗಿ ಹೋಗ್ಬಿಟ್ಟು, ಸತ್ಪುರುಷರ ಭಯಭಕ್ತಿಗಳು ನಾಶ ಆಗಿ ಹೋಗ್ಬಿಡ್ತವೆ. ತನ್ನ ಉರು ತೇಜ, ಯಾವ ಜ್ಞಾನದ ತೇಜ ಇತ್ತು, ವಿರತೆಯ ತೇಜ ಇತ್ತು, ಭಕ್ತಿಯ ತೇಜ ಇತ್ತು, ಯೋಗದ ತೇಜ ಇತ್ತು, ಅದೆಲ್ಲ ನಾಶ ಆಗಿ ಹೋಗ್ಬಿಟ್ಟು. ಆ ಮಹಾತ್ಮನ ದೃಷ್ಟಾಂತ ನೀವೆಲ್ಲರೂ ಕೇಳಿರಿ. ನೀವು ಅವನ ಚರಿತ್ರೆಯನ್ನು ಸ್ವಲ್ಪ ವಿಚಾರ ಮಾಡಿಕೊಂಡ್ರೆ ಇಷ್ಟೆಲ್ಲ ಹಾನಿ ಅವನಿಗೆ ಆಗಿದೆ ಅನ್ನೋದು ನಿಮಗೆ ಲಕ್ಷ್ಯಕ್ಕೆ ಬರ್ತದೆ. ಈ ರೀತಿಯಾಗಿ ತನ್ನ ಎಲ್ಲ ಸಿರಿಯನ್ನು ನಾಶ ಮಾಡುವಂಥದ್ದು ಈ ಕಷ್ಟಕರವಾದ ಕಾಮವೇ. ಆದ್ದರಿಂದ ಅದನ್ನು ಬಿಟ್ಟುಕೊಡ್ಬೇಕು. ಕಾಮ ಅಂದರೆ ಆಶೆ, ಅದು ಸಿರಿಯಾಶೆ, ಅದು ಸಿರಿಯಾಶೆ, ಅದು ಭೂಮಿಯಾಶೆ, ಅದು ಪಟ್ಟ ಪದವಿ ಕೀರ್ತಿ ವಾರ್ತೆಗಳ ಆಶೆ ಇರ್ಬೋದು, ಮಕ್ಕಳ ಆಶೆ ಇರ್ಬೋದು, ಮತ್ಯಾರ ಆಶೆ ಇರ್ಬೋದು. ಇಷ್ಟೇ ಅಲ್ಲ, ನಿನ್ನ ಯೋಗ ಬಲದಿಂದ ನಿನಗೆ ಮುಂದೆ ಮುನಿ ದೇವ ಗಣ ಪದವಿಗಳು ದೊರೆತಿದ್ದು. ಈಗ ಆ ಋಷಿವರ್ಯ ಎಂಥ ದೊಡ್ಡ ಸ್ಥಾನಕ್ಕೆ ಹೋಗಿ ಮುಟ್ಟಿದ್ದ, ಅವನ ಕೈಲಿ ಅವನು ಊಟ ಮಾಡ್ತಾ ಇರಲಿಲ್ಲ, ಅದ್ರದ್ದು ಅವನಿಗೆ ಪರಿವೆ ಇರಲಿಲ್ಲ. ಆದರೂ ಕೂಡ ಸಹಜವಾಗಿ ಕರ್ಮ ಭೋಗದಿಂದ ಅವನಲ್ಲಿ ಯಾವಾಗ ಆಶೆ ಎಂಬುದು ಅಂಕುರಿಸಿತೋ ಆವಾಗ ಆತನು ಹಾಗೆ ಉಳಿದಿದ್ದಂದ್ರೆ ಅವನು ದೇವಲೋಕದಲ್ಲಿ ದೇವನಾಗಬಹುದಾಗಿತ್ತು, ದೇವ ಋಷಿ ಆಗ್ಬೋದಾಗಿತ್ತು, ಬ್ರಹ್ಮ ಋಷಿ ಆಗಬಹುದಾಗಿತ್ತು. ಅದೆಲ್ಲ ಕಳ್ಕೊಂಡು ಲೋಕದವರ ಕಡೆಯಿಂದ ಉಳಿಸ್ಕೊಳ್ಳಿಕ್ಕೆ ಕಾರಣೀಭೂತನಾದ. ಲೋಕದವರ ಎದುರಿನಲ್ಲಿ ಉಗುಳಿಸ್ಕೊಳ್ಳೋರು ಎದುರಿನಲ್ಲಿ ನಿಂತು ಉಗುಳಿಸ್ಕೊಳ್ಬೇಕಾಯ್ತು. ಇವರು ಉಗುಳವರೆಲ್ಲ ಎಂಥವರು? ಇವರೆಲ್ಲ ಉಗುಳಿಸ್ಕೊಳ್ಳೋರು ಅವನಿಗೆ ಉಗುಳಬೇಕಾಗ್ತದೆ. ಹೀಗೆ ಆಶೆ ಅನ್ನೋದು ಕೆಟ್ಟಿದೆ. ತನಗೆ ಮುಂದೊದಗುವ ಮುನಿದೇವ ಗಣ ಪದವಿಯನ್ನು, ರುದ್ರೇಶ್ವರ ಸದಾಶಿವ ಭಾವನೆಯನ್ನು, ತಾನು ರುದ್ರ ಸದಾಶಿವ ಈಶ್ವರಾದಿಯನ್ನು ಕುರಿತು ತಾನು ತನ್ನ ಸುತನುಗುಣ ವಿಷಯ ಸಂತಾನ ಕರ್ಣ ಭೋಗ ಭುವನಾದಿಗಳೆಲ್ಲ ತನ್ನ ಆರಾಧ್ಯ ದೇವತೆಯ ತಿಳಿದು ಬಯಸಿದ್ದಂದ್ರೆ ಅದೇ ದೇವತೆಗಳ ರೂಪ ಅವನಿಗೆ ಪ್ರಾಪ್ತಿ ಆಗ್ತಿತ್ತು. ಆದ್ರೆ ಪಾಪ ಆಶೆ ಎಂಬುದು ಅವನ ಮನಸ್ಸಿನಲ್ಲಿ ಹೊತ್ತಾಗಲೇ ಅವನಿಗೆ ಆ ಪದವಿಗಳು ಕನಸಿನ ಪದವಿಗಳಾಗಿಬಿಟ್ಟು ಅವನಿಗೆ ದೊರೆಯಲಿಲ್ಲ. ಕೊನೆಗೆ ಶಂಭುಲಿಂಗವೇ ತಾನಾಗುವಂತಹ ಮುಕ್ತಿ ಅವನಿಗೆ ದೊರೀತಿತ್ತು. ಅದಾದ್ರೂ ಕೂಡ ನಾಶ ಆಗಿ ಹೋಗಿಬಿಟ್ಟು, ಅದನ್ನಾದ್ರೂ ಕೂಡ ಈ ಕಷ್ಟತರದ ಕಾಮ ನಾಶ ಮಾಡಿಬಿಟ್ಟು. ಆದ್ದರಿಂದ ನೀವೆಲ್ಲರೂ ವಿಚಾರ ಮಾಡ್ಕೊಳ್ರಿ, ನಿಮ್ಮ ದುಃಖಕ್ಕೆ ಕಾರಣ ಏನಿದೆ. ನಿನ್ನೆ ವಿವರಿಸಲ್ಪಟ್ಟಂತ ಯಾವ ದುಃಖ
ಆ ದುಃಖಕ್ಕೆ ಕಾರಣ ಏನಂದರೆ ಕರ್ಮ. ಕರ್ಮಕ್ಕೆ ಕಾರಣ ಏನಂದರೆ ವಿಷಯಗಳಲ್ಲಿಯ ಸುಖದ ಬುದ್ಧಿ. ಆ ವಿಷಯಗಳಲ್ಲಿಯ ಸುಖದ ಬುದ್ಧಿಯಿಂದ ಆ ವಿಷಯಗಳಲ್ಲಿ ಆಶೆ ಉತ್ಪನ್ನ ಆಗ್ತದೆ. ಆ ಆಶೆಯಿಂದಲೇ ಅವನು ಈ ರೀತಿಯಾಗಿ ಅಲ್ಲದ ಸಲ್ಲದ ಕರ್ಮಗಳನ್ನು ಮಾಡಿ ಪುನಃ ತಾನು ಕಷ್ಟತರವಾದಂತಹ ಈ ಭವಬಂಧನದಲ್ಲಿ ಬಿದ್ದು ಬಿಡ್ತಾನೆ. ಹೀಗೆ ನಿಮಗೆ ಆಗಬಾರ್ದು. ನೀವೆಲ್ಲ ಸತ್ಸಂಗದಲ್ಲಿ ಪಾಲ್ಗೊಳ್ಳುವಂಥವರು, ನೀವೆಲ್ಲ ಪರಮಾತ್ಮನಲ್ಲಿ ನಂಬಿಕೆಯನ್ನಿಟ್ಟಂಥವರು. ನೀವು ಇನ್ನು ಮುಂದೆ ಆ ಭಗವಂತನನ್ನೇ ಮಾತಾ ಪಿತಾ ತಾತ ಬಂಧು ಬಾಂಧವ ಎಂದು ನಂಬಿ ಅವನ ಪರಮ ಆಶ್ರಯವನ್ನು ಹೊಂದಿ ಬಾಳ್ರಿ, ಅವನನ್ನು ಸೇವಿಸಿರಿ, ಅವನನ್ನು ಭಜಿಸಿರಿ. ಆವಾಗ ನಿಮ್ಮ ಎಲ್ಲ ಕಷ್ಟಗಳಿಗೆ ಶಾಂತಿ ಆಗಿಬಿಡ್ತದೆ, ನಿಮಗೆ ಪರಮ ಆನಂದದ ಪ್ರಾಪ್ತಿ ಆಗ್ತದೆ. ಈ ವಿಷಯವನ್ನು ಇನ್ನೂ ಭಾಳ ಹೇಳಬೇಕಾಗಿತ್ತು, ಆದರೂ ಕೂಡ ಸಮಯ ಇಲ್ಲ. ಸಮಯದ ಅಭಾವಕ್ಕಾಗಿ ಈ ವಿಷಯ ಸಮುದ್ರದಂತೆ ಅಪಾರವಾಗಿರ್ತದೆ. ಎಷ್ಟು ಹೇಳರೂ ಕೂಡ ಅದು ಕೊನೆಯಿಲ್ಲ. ನಡೆಯುವುದನ್ನೇ ಕಷ್ಟ ಆಗಿದೆ, ಹೇಳುವುದು ಕೇಳುವುದು ಸರಳ ಆಗಿದೆ. ಎಲ್ಲರೂ ಅದನ್ನೀಗ ಬಳಕೆಯಲ್ಲಿ ತರಬೇಕು. ನುಡಿದದ್ದನ್ನು ಕೇಳಿದ್ದನ್ನು ಅದನ್ನು ನಿಮ್ಮ ಜೀವನದಲ್ಲಿ ಬಳಸಿಕೊಂಡು ಅದೇ ರೀತಿಯಾಗಿ ನಡೆದು ಪರಮಾತ್ಮನ ಪ್ರೀತಿಗೆ ನೀವೆಲ್ಲ ಪಾತ್ರರಾಗಬೇಕು. ಭಜ ಗೋವಿಂದಂ ಅನ್ನುವಂಥ ಈ ಉಪದೇಶದಲ್ಲಿ ಆ ಎರಡು ಅರ್ಥಗಳುಂಟು. ಒಂದು, ಈ ರೀತಿಯಾಗಿ ವಿಷಯಗಳಲ್ಲಿಯ ದೋಷವನ್ನು ಕಂಡು ವಿಷಯಗಳಲ್ಲಿ ಸುಖ ಇಲ್ಲ ಅಂತ ಹೇಳಿ ತಿಳಿದು ಆ ವಿಷಯಗಳ ಸೇವೆಯನ್ನು ಮಾಡೋದು ಬಿಟ್ಟು ಭಗವಂತನ ಸೇವೆಯನ್ನು ಮಾಡು ಅಂತ ಹೇಳಿ ಅನ್ನುವಂಥದ್ದು ಒಂದು ಅರ್ಥ. ಅದನ್ನು ನಾನು ಈಗಾಗಲೇ ಇಲ್ಲಿವರೆಗೆ ಹೇಳಿದೆ. ಇನ್ನೊಂದು ಅರ್ಥ ಇದೆ. ಭಜ ಗೋವಿಂದಂ ಅಂದರೆ ಆ ಪರಮಾತ್ಮನನ್ನ ಶೋಧಿಸು. ಪರಮಾತ್ಮ ಯಾರಿದ್ದಾನೆ, ನೀನು ಯಾರಿದ್ದೀನಿ, ಅದು ಒಂದು ದೊಡ್ಡ ಅರ್ಥ. ಅಂದರೆ ಇಲ್ಲಿ ವಿರತಿ ಸಹಿತವಾಗಿ ಆ ಭಕ್ತಿಯನ್ನ ಮಾಡಿ ಪರಮಾತ್ಮನನ್ನು ಸೇವಿಸುವುದೊಂದು, ವೈರಾಗ್ಯ ಭರಿತನಾಗಿ ವಿವೇಕ ಭರಿತನಾಗಿ ಸದ್ಗುರು ಸಶಾಸ್ತ್ರಕ್ಕೆ ಶರಣಾಗತನಾಗಿ ಆ ಪರಮಾತ್ಮನನ್ನು ಭಜಿಸುವುದು ಇನ್ನೊಂದು. ಅದು ಜ್ಞಾನ ಮಾರ್ಗ, ಇದೊಂದು ಭಕ್ತಿ ಮಾರ್ಗ. ಇವೆರಡು ಮಾರ್ಗಗಳು ಭಗವಂತನ ಪ್ರಾಪ್ತಿಗೆ ಸಾಧನೆಗಳಾಗಿವೆ. ಈಗ ಒಂದು ಮಾರ್ಗನ ಹೇಳಿನಿ, ಇನ್ನೊಂದು ಮಾರ್ಗವನ್ನು ಹೇಳಬೇಕಂದ್ರೆ ಈಗಾಗಲೇ ಸಮಯ ಆಯಿತು. ಮತ್ತೆ ಎಂದಾದರೂ ಅದಕ್ಕೆ ಸಮಯ ದೊರೆತಾಗ ಹೇಳ್ತೇನೆ. ನಾಳಿನ ದಿನ ಪುನಃ ಕ್ರಮವಾಗಿ ಇಟ್ಕೊಂಡಿರುವಂತಹ ವಿಷಯ ಪ್ರತಿಪಾದಿಸಲ್ಪಡ್ತದೆ. ಆಸ್ತಿಕ ಭಕ್ತರೆಲ್ಲರೂ ಬಂದು ಮೂಢರು ಹೇಗೆ ಭಗವಂತನಿಗೆ ಶರಣಾಗತನಾಗುವುದಿಲ್ಲ, ಇಷ್ಟೆಲ್ಲ ವಿಷಯಗಳಲ್ಲಿ ದೋಷಿದ್ರು ಕೂಡ ಅದರಲ್ಲಿ ಹೇಗೆ ಹೊರಳಾಡ್ತಾರೆ ಅನ್ನುವಂಥ ವಿಷಯವನ್ನು ಪ್ರತಿಪಾದಿಸುವುದಿದೆ. ಅದನ್ನು ಕೇಳಲಿಕ್ಕೆ ಇಚ್ಛೆ ಪಟ್ಟಂಥವರು ಎಲ್ಲರೂ ಬರ್ರಿ. ಕೇಳಲಿಕ್ಕೆ ಇಚ್ಛಾ ಪಡಲಾದಂಥವರು ಕೂಡ ಬಂದು ಸುಮ್ಮನೆ ಒಂದೆರಡು ಶಬ್ದನ ಕಿವಿಯಲ್ಲಿ ಹಾಕೊಳ್ರಿ. ಎಂದಾದರೂ ಅದು ಲಾಭಕ್ಕೆ ಕಾರಣೀಭೂತ ಅಂತೂ ಸತ್ಸಂಗದಲ್ಲಿ ಎಲ್ಲರೂ ಪಾಲ್ಗೊಳ್ರಿ. ನಾಳಿನ ದಿನ ಆ ಭಗವಂತನ ಪ್ರೀತ್ಯರ್ಥಕ್ಕಾಗಿ 12 ಜ್ಯೋತಿರ್ಲಿಂಗಗಳನ್ನು 3 ದೇವತಾ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡೋದಿದೆ. ಅದರಲ್ಲಿ ಬಂದು ಆ ದೇವತಾ ಪ್ರತಿಷ್ಠಾಪನೆಯಲ್ಲಿ ಎಲ್ಲರೂ ಪಾಲ್ಗೊಂಡು ಆ ಆನಂದದ ಮಹೋತ್ಸವವನ್ನು ಕಣ್ಣಾರೆ ಕಂಡು ನಮಿಸಿ ನಿಮ್ಮ ಭಕ್ತಿಯನ್ನು ಸಲ್ಲಿಸಿ ಕೊನೆಗೆ ಆ ದುಷ್ಟರು ಹೇಗೆ ಭಗವಂತನಿಗೆ ಶರಣಾಗುವುದಿಲ್ಲ ಅನ್ನುವಂಥ ವಿಷಯವನ್ನು ಹೇಳಿ ನಿಮ್ಮ ಜೀವನ ಸಾರ್ಥಕ ಮಾಡ್ಕೊಳ್ತೀರಿ. ನಿಮ್ಮೆಲ್ಲರಿಗೂ ಸದ್ಗುರು ಭಗವಂತನು ಇಲ್ಲಿವರೆಗೆ ಹೇಳಲ್ಪಟ್ಟಂತಹ ವೈರಾಗ್ಯ ಭಕ್ತಿಗಳನ್ನು, ಜ್ಞಾನ ನೀತಿ ಯೋಗಗಳನ್ನು ಕೊಟ್ಟು ಕಾಪಾಡಲಿ ಎನ್ನುತ್ತಾ ಕೊನೆಗೊಮ್ಮೆ ಆ ದೇವನಾದಂತಹ ಸದ್ಗುರುವಿನನ್ನು ಧ್ಯಾನಿಸಿ ನನ್ನ ಸೇವೆಗೆ ಮಂಗಳ. But
Om Namah Shivaya.
ಅಪ್ಪಾಜಿಯವರು ಅಪ್ಪಾಜಿ ಪಾಲ